Hello students, welcome to an Affluent IS. So we are back again with the complete the Hindu analysis for 3rd of December and 2nd and 1st December 2025. So if you have any doubts, then do an email through an affluentis2025@gmail.com. As you already know, myself your Pooja Chimkod ma'am, and hope you are doing well with your preparation. So do follow our channel and do like, share and subscribe and follow more for further updates. And today's very important article for these 3 days would be Sanchar Sathi app, because it is smartphone makers recently told to pre-install Sanchar Sathi app. That is how it was in the news. ಸಂಚಾರ ಸಾಥಿ ಆ್ಯಪ್ ಬಗ್ಗೆ ನೋಡೋದಾದರೆ, ಇತ್ತೀಚೆಗೆ ಸ್ಮಾರ್ಟ್ಫೋನ್ ತಯಾರಕರು ಸಂಚಾರ ಸಾಥಿ ಆ್ಯಪನ್ನು ಮೊದಲೇ ಸ್ಥಾಪಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಅಂದರೆ ತಯಾರಿಕೆ ಮಾಡೋ ವೇಳೆಗೆ ಈ ಒಂದು ಸಂಚಾರ ಸಾಥಿ ಆ್ಯಪ್ ಅನ್ನೋದನ್ನು ಆ ಮೊಬೈಲಲ್ಲಿ ಪ್ರೀ ರಿಕ್ವಿಸಿಟ್ ಅಂದರೆ ಮೊದಲಿಗೆ ಆ ಆ್ಯಪನ್ನು ಅವರು ಇನ್ಸ್ಟಾಲ್ ಮಾಡಿ ಕೊಡಬೇಕು ಅಂತ ಒಂದು ಏನು ಹೇಳಿದ್ದಾರೆ ಅಂದರೆ, ತಯಾರಕರಿಗೆ ಸಂಚಾರ ಸಾಥಿ ಆ್ಯಪನ್ನು ಮೊದಲೇ ನೀವು ಸ್ಥಾಪಿಸಿ ಅಂತ ಹೇಳಲಾಗಿದೆ. ಅದರ ಜೊತೆಯಲ್ಲಿ ಇನ್ನೂ ತುಂಬ ಮುಖ್ಯವಾದ ಅಂಶಗಳು ನೋಡೋದಾದರೆ, ಅಬೌಟ್ ಫರ್ದರ್ ಹೈಲೈಟ್ಸ್, ದೀಸ್ ಆರ್ ದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆರ್ಡರ್ಡ್ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರರ್ಸ್ ಟು pre-install the Sanchar Sathi app on new devices sold from March 2026 onwards. Very important fact. ಸೊ ದೂರ ಸಂಪರ್ಕ ಇಲಾಖೆ ಮಾರ್ಚ್ 2026ರಿಂದ ಮಾರಾಟವಾದಂತಹ ಹೊಸ ಮೊಬೈಲ್ ಸಾಧನಗಳಲ್ಲಿ ಸಂಚಾರ ಸಾಥಿ ಅಪ್ಲಿಕೇಶನನ್ನು ಮೊದಲೇ ಸ್ಥಾಪಿಸಲಿಕ್ಕೆ ಸ್ಮಾರ್ಟ್ಫೋನ್ ತಯಾರಕರಿಗೆ ಆದೇಶವನ್ನು ನೀಡಲಾಗಿದೆ. ಸೊ ದ್ಯಾಟ್ ಈಸ್ ಹೌ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ವಾಟ್ ಈಸ್ ದಿಸ್ ಸಂಚಾರ್ ಸಾಥಿ ಆ್ಯಪ್? ಇಟ್ ಈಸ್ this particular app will be used to report scam calls. You can see here a beautiful image, how it looks alike and all of that. So this is the symbol of Sanchar Sathi mobile app. Do remember, very important, and it helps us to report all those scam calls, identify SIM cards registered under a person's name. So who is the person who has purchased that particular SIM card, and who is the owner of that particular SIM card. Person's name will be identified through this particular app, and remotely disable phones if they are stolen. If your mobile somewhere you got stolen, then it will be able to remotely disable phones if they are stolen also. This is one such great advantage if you take or if you have Sanchar Sathi app for you. ಈ ಅಪ್ಲಿಕೇಶನನ್ನು ಸ್ಕ್ಯಾಮ್ ಕರೆಗಳನ್ನು ವರದಿ ಮಾಡಲಿಕ್ಕೆ ಮತ್ತು ವ್ಯಕ್ತಿಯ ಹೆಸರಿನಲ್ಲಿ ನೋಂದಾಯಿಸಲಾದಂತಹ ಸಿಮ್ ಕಾರ್ಡ್ಗಳನ್ನು ಗುರುತಿಸಲಿಕ್ಕೆ ಅಥವಾ ಪತ್ತೆ ಹಚ್ಚಿಸಲಿಕ್ಕೆ ಮತ್ತು ಕದ್ದಂತಹ ಫೋನ್ಗಳನ್ನು ದೂರದಿಂದಲೇ ಡಬಲ್ ಅಂದರೆ ಅದನ್ನು ಹೇಗೆ ನಾವು ಬಳಸಬಹುದು, ಹೇಗೆ ನಾವು ಆ ವ್ಯಕ್ತಿ ಎಲ್ಲಿ ಅವನು ಎಲ್ಲಿ ತೊಗೊಂಡು ಹೋದ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಇದು ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಮೇಕ್ ಶೋರ್ ದ್ಯಾಟ್ ದ ಆ್ಯಪ್ಸ್ ಫಂಕ್ಷನಾಲಿಟೀಸ್ ಆರ್ ನಾಟ್ ಡಿಸೇಬಲ್ಡ್ ಆರ್ ರೆಸ್ಟ್ರಿಕ್ಟೆಡ್. ಅಪ್ಲಿಕೇಶನ್ನ ಕಾರ್ಯಗಳನ್ನು ನಿಷ್ಕ್ರಿಯಗೊಳಿಸಲಾಗಿಲ್ಲ, ಅದರ ಜೊತೆಯಲ್ಲಿ ನಿರ್ಬಂಧಿಸಲಾಗಿಲ್ಲ ಅನ್ನೋದನ್ನು ಖಚಿತಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಖಚಿತಪಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಸೊ ದ್ಯಾಟ್ ಈಸ್ ಹೌ ಇಟ್ ವಾಸ್ ಇನ್ ದ ನ್ಯೂಸ್. ಸೆಕೆಂಡ್ ಇಂಪಾರ್ಟೆಂಟ್ ಆರ್ಟಿಕಲ್ ಈಸ್ GLP-1 and it stands for glucagon-like peptide 1. It stands for glucagon-like peptide 1, very important, and World Health Organization backs use of GLP-1 drugs for your weight loss or obesity. Very very important ಆರ್ಟಿಕಲ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಏನು ಹೇಳಲಾಗ್ತಿದೆ GLP-1 ಬಗ್ಗೆ ಅಂದರೆ, ತೂಕವನ್ನು ನಷ್ಟ ಅಂದರೆ ನಿಮ್ಮ ತೂಕ ಇಳಿಕೆಗೆ GLP-1 ಅನ್ನುವಂತಹ ಔಷಧಿಗಳ ಬಳಕೆಯನ್ನು ಮಾಡಲಿಕ್ಕೆ WHO ವಿಶ್ವ ಆರೋಗ್ಯ ಸಂಸ್ಥೆ ಬೆಂಬಲ ಮಾಡ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್. ನೀವು ಹಾಗಂತ GLP-1 ಟ್ಯಾಬ್ಲೆಟ್ಸ್ ಆ ಡ್ರಗ್ಗನ್ನು ಮೆಡಿಸಿನ್ನ ತೊಗೊಳ್ತಾ ಹೋಗಿ ಹೊರಗಡೆ ಸಮೋಸ ತುಂಬ ಹೆಚ್ಚಳವಾಗಿ ಹೊರಗಡೆ ಜಂಕ್ ಫುಡ್ ಎಲ್ಲ ತಿಂದರೆ ಅದು ವರ್ಕೌಟ್ ಆಗಲ್ಲ. ಅದು ಕೂಡ ನೀವು ಇತಿಮಿತಿಯಲ್ಲಿ ತಿಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ GLP-1 ಅಂದರೆ ಏನು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಹೇಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. GLP-1 ಇಟ್ ಈಸ್ ಅ ಕೈಂಡ್ ಆಫ್ ಅ ಥೆರಪಿ ಆರ್ ಬೀಯಿಂಗ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಒಬೇಸಿಟಿ ಇನ್ ಅಡಲ್ಟ್ಸ್. ಅಂದರೆ ತುಂಬ ಹೊಟ್ಟೆ ಉಬ್ಬರ ಇರುತ್ತಲ್ಲ ಒಬ್ಬೊಬ್ಬರು ವ್ಯಕ್ತಿಗೆ, ಅಂದರೆ ಅಡಲ್ಟ್ಸ್ಗಳಲ್ಲಿ, ಟೀನೇಜರ್ಸಲ್ಲಿ, ಯಂಗ್ಸ್ಟರ್ಸ್ಗಳಲ್ಲಿ ಒಬೇಸಿಟಿ ಇರುತ್ತೆ, ಹೊಟ್ಟೆ ಮುಂದೆ ಬರುತ್ತೆ. ಬಾಕಿ ಉಳಿದಿರುವಂಥ ಭಾಗ ಅಷ್ಟೊಂದೇ ಏನಿರಲ್ಲ, ಬಟ್ ಹೊಟ್ಟೆ ಮಾತ್ರ ಉಬ್ಬರ ಆಗಿರುತ್ತೆ. ಸೊ ಅಂಥವರಿಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು, ಹೌದಲ್ವಾ? ಸೊ ವಯಸ್ಕರಲ್ಲಿ ಬೊಜ್ಜು ಚಿಕಿತ್ಸೆಗಾಗಿ GLP-1 ಚಿಕಿತ್ಸೆಗಳನ್ನು ಬಳಸಲಾಗ್ತಾ ಇದೆ. ಆ್ಯಂಡ್ WHO ಗೈಡ್ಲೈನ್ಸ್ ಪಾಸಿಟ್ ಈಕ್ವಿಟಬಲ್ ಆಕ್ಸೆಸ್ ಆಸ್ ದ ಕೀ ಎಲಿಮೆಂಟ್ ಆಫ್ ಯೂಸಿಂಗ್ ಸಚ್ ಥೆರಪೀಸ್ ಆಸ್ ಅನ್ ಎಲಿಮೆಂಟ್ ಆಫ್ ಆ್ಯಕ್ಷನ್ಸ್ ಅಗೇನ್ಸ್ಟ್ ಒಬೇಸಿಟಿ. ವೆರಿ ಇಂಪಾರ್ಟೆಂಟ್. WHO ಏನು ಹೇಳ್ತಾ ಇದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್
ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರಿತೀವಿ, ಅದರ ಮಾರ್ಗಸೂಚಿಗಳು ಬೊಜ್ಜು ವಿರುದ್ಧದ ಕ್ರಮಗಳ ಒಂದು ಅಂಶವಾಗಿ ಅಂತಹ ಪೈಗಳನ್ನು ಬಳಸುವ ಪ್ರಮುಖ ಅಂಶವಾಗಿ ಸಮಾನ ಪ್ರವೇಶವನ್ನು ಪ್ರತಿಪಾದನೆ ಮಾಡಲಾಗ್ತಾ ಇದೆ. ಆ್ಯಂಡ್ GLP-1 ಥೆರಪೀಸ್ ಮೇ ಬಿ ಯೂಸ್ಡ್ ಬೈ ಅಡಲ್ಟ್ಸ್ ಎಕ್ಸ್ಕ್ಲೂಡಿಂಗ್ ಆಲ್ ದೋಸ್ ಪ್ರೆಗ್ನೆಂಟ್ ವಿಮೆನ್ ಕಂಡೀಷನಲಿ ಫಾರ್ ದ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಫಾರ್ obesity. So it excludes pregnant women. So pregnant women are not allowed to take any sort of therapies with regards to GLP-1. ಗರ್ಭಿಣಿಯರನ್ನು ಹೊರತುಪಡಿಸಿ ವಯಸ್ಕರಾಗಿರ್ಬೋದು ಸ್ಥೂಲಕಾಯತೆಗೆ ದೀರ್ಘಕಾಲೀನ ಚಿಕಿತ್ಸೆಗಾಗಿ ಷರತ್ತುಬದ್ಧವಾಗಿ GLP-1 ಚಿಕಿತ್ಸೆಗಳನ್ನು ಬಳಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. And important and third most important article would be increased military in Lakshadweep. Very, very important again. Okay. So recently, military presence in Lakshadweep has been increased with the new naval detachment. That is how it was in the news. ಹೊಸ ನೌಕಾ ತುಕಡಿಯೊಂದಿಗೆ ಲಕ್ಷದ್ವೀಪದಲ್ಲಿ ಮಿಲಿಟರಿ ಉಪಸ್ಥಿತಿಯು ಹೆಚ್ಚಾಗ್ತಾ ಇದೆ ಅಥವಾ ಹೆಚ್ಚಾಗಲಿದೆ ಅನ್ನುವಂತಹ ಒಂದು ಸುದ್ದಿಯನ್ನು ನಾವು ಕಾಣಬಹುದು. ಇಲ್ಲಿ ಲಕ್ಷದ್ವೀಪದಲ್ಲಿ ಸೇನಾಬಲ ಹೆಚ್ಚಳ ಆಗ್ತಾ ಇದೆ. So a new naval detachment is expected to be fully operational by next year on Bitra or Bitra Island. Very, very important. Where Bitra Island is located, it is located in Lakshadweep. Please make a note of it. Very, very important from the location point of view. So ಈ ದ್ವೀಪದಲ್ಲಿ ನೋಡೋದಾದರೆ ಮುಂದಿನ ವರ್ಷದ ವೇಳೆಗೆ ಬಿಟ್ರಾ ಅನ್ನುವಂತಹ ಐಲ್ಯಾಂಡ್ ಹೊಸ ನೌಕಾ ತುಕಡಿಯು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವಂತಹ ನಿರೀಕ್ಷೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. The Air Force is already working upon expanding its own facility on Agatti and building a new air base on Minicoy. Agatti is one such location, and another important location of Lakshadweep would be Minicoy. Very, very important. ವಾಯುಪಡೆಯು ಈಗಾಗಲೇ ಅಗಟ್ಟಿಯಲ್ಲಿ ತನ್ನದೇ ಆದ ಸೌಲಭ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಮತ್ತು ಮಿನಿಕಾಯ್ನಲ್ಲಿ ಹೊಸ ವಾಯು ನೆಲೆಯನ್ನು ನಿರ್ಮಿಸಲಿಕ್ಕೆ ಕೆಲಸವನ್ನು ಮಾಡ್ತಾ ಇದೆ ಅಥವಾ ಸಜ್ಜಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ DRDO stands for Defense Research and Development Organization. DRDO's fighter aircraft escape system, again very important article from the science and technology point of view. Okay, DRDOನ fighter aircraft escape system ಬಗ್ಗೆ ನಾವು ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. Why it was in the news? Because DRDO stands for Defense Research and Development Organization has successfully carried out there is a high-speed rocket sled test. They have tested our indigenous fighter aircraft escape system. So that is how it was in the news. DRDOನ ಏನಂತ ಕರಿತೀವಿ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಸ್ಥಳೀಯ ಯುದ್ಧ ವಿಮಾನ ಎಸ್ಕೇಪ್ ವ್ಯವಸ್ಥೆಯ ಹೈ ಸ್ಪೀಡ್ ರಾಕೆಟ್ ಸ್ಲೆಟ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ಅಥವಾ ನಡೆಸಿದ್ದಾರೆ ಅಂತಲೂ ಹೇಳ್ಬೋದು ನೀವು. Further highlights includes, according to the Defense Ministry or Ministry of Defense, the test was conducted at the rail track. And this particular test will be held on the railway track rocket sled facility of the Terminal Ballistics Research Laboratory, which was conducted in Chandigarh, which is located in Punjab. ರಕ್ಷಣಾ ಸಚಿವಾಲಯದ ಪ್ರಕಾರ ಈ ಪರೀಕ್ಷೆಯನ್ನು ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ಸ್ ಸಂಶೋಧನಾ ಪ್ರಯೋಗಾಲಯದ ಅಂದರೆ ಟ್ರ್ಯಾಕಲ್ಲಿ ರಾಕೆಟ್ ಸ್ಲೆಡ್ ಸೌಲಭ್ಯದಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿ ರೈಲ್ ಟ್ರ್ಯಾಕಲ್ಲಿ ನಡೆಸಲಾದಂತಹ ಒಂದು ಸಂಶೋಧನೆ ಇದಾಗಿರುತ್ತೆ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಸೇವಾ ತೀರ್ಥ ಈಸ್ ಅನದರ್ ಸಚ್ ಗ್ರೇಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಲೆಟ್ಸ್ ಹ್ಯಾವ್ ಅ ಡೀಪ್ ಡಿಸ್ಕಷನ್ ಹಿಯರ್. Seva Tirth is another very important article for your exam point of view, and recently what happened, new complex housing by our Prime Minister's office, that is PMO, to be called as a Seva Tirth. Earlier we used to call that as a executive enclave, and now this is the new project where they are about to complete. It is at the stage of completion, and now we do call that as a Seva Tirth. What it is, how it is important, so let's discuss. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇತ್ತೀಚೆಗೆ ಪ್ರಧಾನಮಂತ್ರಿ ಕಚೇರಿ PMO ಅಂತ ಕರಿತೀವಿ. ಸೊ ಅದರ ಒಂದು ಹೊಸ ವಸತಿ ಸಂಕೀರ್ಣವನ್ನು ಸೇವಾ ತೀರ್ಥ ಅಂತಲೇ ಕರೆಯಲಾಗ್ತಾ ಇದೆ. ಸೊ ಸೇವಾ ತೀರ್ಥ, ಇಟ್ ಈಸ್ ಅ ನ್ಯೂ ಕಾಂಪ್ಲೆಕ್ಸ್ ಹೌಸಿಂಗ್ ದ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ಇನ್ ಶಾರ್ಟ್ ವಿ ಡೂ ಕಾಲ್ ದಟ್ ಆಸ್ ಅ PMO, okay, which is in the final stages of the completion. It is about to get completed. Will we call it as a Seva Tirth. The complex was earlier known as the Executive Enclave. Earlier we used to call it as a Executive Enclave, very important, under the Central Vista Redevelopment Project.
ಓಕೆ, ಈ ಸಂಕೀರ್ಣವನ್ನು ಏನಂತ ಅಂತಿಮ ಹಂತದ ಕಾಮಗಾರಿ ಪೂರ್ಣಗೊಳ್ಳುತ್ತಿರುವಂತಹ ಪ್ರಧಾನಮಂತ್ರಿ ಕಚೇರಿಯನ್ನು ಹೊಂದಿರುವಂತಹ ಹೊಸ ಸಂಕೀರ್ಣವನ್ನು ಸೇವಾ ತೀರ್ಥ ಅಂತಲೇ ಕರೆಯಲಾಗ್ತಾ ಇದೆ. ಈ ಸಂಕೀರ್ಣವನ್ನು ಹಿಂದೆ ಏನಂತ ಕರಿತಾ ಇದ್ರು, ಸೆಂಟ್ರಲ್ ವಿಸ್ಟಾ ಪುನರಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಾಹಕ ಎನ್ಕ್ಲೇವ್ ಅಂತಲೂ ಸಹ ಕರೆಯಲಾಗ್ತಾ ಇತ್ತು. ಬಟ್ ನಾವು it is officially call it as a Seva Tirth. Very important point and article. So please do remember and try to revise on a weekend basis. And next, we are moving on to the important article, European Union. Why it was in the news? European Union takes small steps in uphill struggle to wean savers of cash. ಉಳಿತಾಯದಾರರ ಹಣವನ್ನು ಕಡಿಮೆ ಮಾಡಲಿಕ್ಕೆ EU ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಬೌಟ್ European Union is very important from the UPSC and any of the State Public Service Commission exam point of view. So it is a political and economic alliance of European countries. Very important. ಯುರೋಪಿಯನ್ ರಾಷ್ಟ್ರಗಳ ರಾಜಕೀಯ ಮತ್ತು ಆರ್ಥಿಕ ಮೈತ್ರಿಕೂಟವಾಗಿರುವಂಥದ್ದು and established to promote cooperation, free trade and a unified foreign policy as well. ಇದರ ಸ್ಥಾಪನೆ ಆಗಿರುತ್ತೆ ಸಹಕಾರ, ಮುಕ್ತ ವ್ಯಾಪಾರ ಮತ್ತು ಏಕೀಕೃತ ವಿದೇಶಾಂಗ ನೀತಿಯನ್ನು ಉತ್ತೇಜಿಸಲಿಕ್ಕೆ ಇದರ ಒಂದು ಸ್ಥಾಪನೆ ಮಾಡಲಾಗಿತ್ತು. ಇಟ್ ವಾಸ್ ಫೌಂಡೆಡ್ ಇನ್ ದ ಇಯರ್ 1993 ಥ್ರೂ ದ ಮಾಸ್ಟ್ರಾಕ್ಟ್ ಟ್ರೀಟಿ. ಓಕೆ, ಆರ್ ಮೆಸಕ್ರೆ ಟ್ರೀಟಿ. ಯು ಕ್ಯಾನ್, ಇಟ್ಸ್ ನಾಟ್ ಮೆಸಕ್ರೆ, ಇಟ್ಸ್ ಅ ಮಾಸ್ಟ್ರೈಟ್ ಟ್ರೀಟಿ. ಡೂ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ಮೆಸಕ್ರೆ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದರ ಸ್ಥಾಪನೆ ಆಗಿರುತ್ತೆ 1993ರಲ್ಲಿ. ಮ್ಯಾಸ್ಟ್ರಿಚ್ ಅಥವಾ ಮ್ಯಾಸ್ಟ್ರೈಟ್ ಅಂತಲೂ ಕರಿಬಹುದು. ಒಪ್ಪಂದದ ಮೂಲಕ ಸ್ಥಾಪನೆ ಆಗಲಾಗುತ್ತೆ, ಸ್ಥಾಪಿಸಲಾಗಿತ್ತು ಅಂತಲೂ ಹೇಳ್ಬೋದು ನೀವು. Okay, European Union. Member states includes total 27 by 2025 as of now. So, however, not all European countries are a part of the European Union. For instance, Norway, Switzerland and Iceland remain outside the bloc. ಸೊ ಏನು ಹೇಳಲಾಗ್ತಾ ಇದೆ ಅಂದರೆ, ಅದಾಗೂ ಎಲ್ಲ ಯುರೋಪಿಯನ್ ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ನ ಭಾಗವಾಗಿಲ್ಲ. ಉದಾಹರಣೆಗಾಗಿ ನೋಡೋದಾದರೆ ಯಾವ್ದು ಇರ್ಬೋದು ಅದು ಅಂದರೆ, ನಾರ್ವೆ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು ಅಥವಾ ಐಸ್ಲ್ಯಾಂಡ್ ಆಗಿರ್ಬೋದು. ಇವುಗಳೆಲ್ಲವೂ ಆ ಒಂದು ಬ್ಲಾಕಿಂದ ಹೊರಗೆ ಉಳಿದಿರುವಂತಹ ರಾಷ್ಟ್ರಗಳಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ನಾಟ್ ಆಲ್ ಯುರೋಪಿಯನ್ ಕಂಟ್ರೀಸ್ ಆರ್ ಅ ಪಾರ್ಟ್ ಆಫ್ ದ ಯುರೋಪಿಯನ್ ಯೂನಿಯನ್. There is no dialogue or there is no fixed rule that every or all European countries must be a part of European Union. There is no such rules and regulations binded by, for example, would be Norway, Switzerland and Iceland. Very important altogether. And Eurozone is different topic. So again it is important. Eurozone inflation up points to steady rates. ಯುರೋಕೋನ್ ಬಗ್ಗೆ ಹೇಳೋದಾದರೆ, ಯುರೋ ವಲಯದ ಹಣದುಬ್ಬರ ಏರಿಕೆಯಾಗಿದ್ದು ಸ್ಥಿರ ದರಗಳನ್ನು ಸೂಚನೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. Eurozone, you can see a beautiful map over here. Eurozone, it is a group of countries that officially use the euro. They'll use their currency as a euro. It's their national currency. That is how it comes under Eurozone. Eurozone, it's a group of countries where they'll, for their financial things, they'll use euro as their national currency. So that is how Eurozone comes over there. It does not fully overlap with the European Union, although it is a part of its broader structure. ಯುರೋಝೋನ್ ಅನ್ನುವಂಥದ್ದು ಅಧಿಕೃತವಾಗಿ ಯುರೋವನ್ನು ತಮ್ಮ ರಾಷ್ಟ್ರೀಯ ಕರೆನ್ಸಿಯಾಗಿ ಬಳಸುವಂತಹ ದೇಶಗಳ ಗುಂಪಾಗಿರುವಂಥದ್ದು. ಅದನ್ನು ಯುರೋಝೋನ್ ಅಂತಲೇ ಕರೆಯಲಾಗುತ್ತೆ. ಯುರೋ ವಲಯದ ಹಣದುಬ್ಬರ ಏರಿಕೆ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅದರ ಜೊತೆಯಲ್ಲಿ ಯುರೋಪಿಯನ್ ಒಕ್ಕೂಟದೊಂದಿಗೆ ಸಂಪೂರ್ಣವಾಗಿ ಅತಿಕ್ರಮಿಸುವುದಿಲ್ಲ ಇದು. ಆದರೂ ಕೂಡ ಅದರ ಒಂದು ವಿಶಾಲ ರಚನೆಯ ಒಂದು ಭಾಗವಾಗಿ ಯೂರೋಝೋನ್ನ ಕಾಣಲಾಗುತ್ತೆ ಅಥವಾ ಕಂಡು ಬರುತ್ತೆ. ಮೆಂಬರ್ ಸ್ಟೇಟ್ಸ್, ಆಸ್ ಆಫ್ ನೌ ವಿ ಡು ಹ್ಯಾವ್ 20 ಮೆಂಬರ್ ಸ್ಟೇಟ್ಸ್ ಅಂಡರ್ ಯೂರೋಝೋನ್. ಓಕೆ, ಸದಸ್ಯ ರಾಷ್ಟ್ರಗಳು 20 ಇರುವಂಥದ್ದು. Countries that are not part of the EU, that is European Union, cannot be a part of the Eurozone. Those who are a part of European Union, only those countries can be a part of Eurozone. This is a condition applied over here. EUನ ಭಾಗವಿಲ್ಲದ ಯಾವುದೇ ದೇಶಗಳಿದೆನೋ ಅದು ಯುರೋಝೋನ್ನ ಭಾಗವಾಗಲಿಕ್ಕೆ, ಅಂದರೆ ಯುರೋಝೋನ್ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. But still, not all European Union members are required to adopt the euro. ಆದರೂ ಕೂಡ ಎಲ್ಲ ಯುರೋಪಿಯನ್ ಯೂನಿಯನ್ದು ಏನು ಅಥವಾ ಯುರೋಪಿಯನ್ ಒಕ್ಕೂಟ ಏನಿದೆ ಅಲ್ಲ, ಅದರ ಸದಸ್ಯರು ಯೂರೋವನ್ನು ಅಳವಡಿಸಿಕೊಳ್ಳುವಂತಹ ಅಗತ್ಯತೆ ಇಲ್ಲ ಅನ್ನುವಂತಹ ಹೇಳಿಕೆಯು ಕೂಡ ಇಲ್ಲಿ ಕಂಡುಬರುತ್ತೆ. ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ಟುಡೇಸ್ ಅನಾಲಿಸಿಸ್ ಪಾರ್ಟ್ ಆರ್ ಆಲ್. These 3 days are very important, and I have extracted a very important article from the exam point of view. Hope all of you have understood
crystal clearly understood from your end as well. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಹೀಗೆ ನಿಮ್ಮ ಒಂದು ಏನು ಪ್ರತಿ ದಿವಸ ಈ ಥರ ಅನಾಲಿಸಿಸ್ನ ನಾನು ನಿಮಗೋಸ್ಕರನೇ ಮಾಡ್ತಾ ಇರೋದು. ಅದೇ ಥರ ನೀವು ಕೂಡ ನಿಮ್ಮ ಕಡೆಯಿಂದ ಎಫರ್ಟ್ಸ್ಗಳನ್ನು ಅಥವಾ ಪ್ರಯತ್ನಗಳನ್ನು ದಿನೇ ದಿನೇ ಹೆಚ್ಚಾಗಿ ಹಾಕ್ತಾ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್ ಅಮಾಂಗ್ ಯುವರ್ ಫ್ರೆಂಡ್ಸ್ ಆ್ಯಸ್ ವೆಲ್. ಕೀಪ್ ಲವಿಂಗ್ ಅಸ್, ಕೀಪ್ ಶೇರಿಂಗ್ ಅಸ್, ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗುಡ್ ಟೈಮ್.